ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಸೊ ಹೊಸೊಬ್ಬರು ಆದರೆ ನೋಡಿ, ನಾನು ಇವತ್ತು ಪರೋಟ ಮತ್ತು ಮಟನ್ ಸುಕ್ಕ ಮಾಡೋದು ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೇನೆ. ಮಟನ್ ಸುಕ್ಕ ಯಾವ ಥರ ಮಾಡ್ಬೋದು ಅಂತ ತುಂಬ ಸಿಂಪಲ್ ಆಗಿದೆ. ಪರೋಟ ಒಟ್ಟಿಗೆ ಸೂಪರ್ ಟೇಸ್ಟಿ. ನಾನು 1 kgಯಷ್ಟು ಮಟನ್ ತಗೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿದ್ದೇನೆ, ಚಿಕ್ಕ ಚಿಕ್ಕ ತುಂಡು ಸಹ ಮಾಡಿದ್ದೇನೆ. ಸೊ ನಿಮಗೆ ಎಷ್ಟು ದೊಡ್ಡ ತುಂಡು ಬೇಕು ಅಷ್ಟು ದೊಡ್ಡ ಇಟ್ಕೊಳ್ಳಿ. ಸೊ ನಾನು ಅದಕ್ಕೆ ಫಸ್ಟ್ ಹಾಕ್ತಾ ಇದ್ದೇನೆ. ಇದರಲ್ಲಿ ನಾನು ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, 1 ತುಂಡು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಪುದೀನ. ನೀರು ಹಾಕಿ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಇದು ಎಲ್ಲ ಹಾಕ್ತಾ ಇದ್ದೀನಿ. ನಾನು ಮಾಡಿ ಫ್ರಿಜ್ಜಲ್ಲಿ ಇಡೋದಿಲ್ಲ, ಫ್ರೆಶ್ ಆಗಿಯೇ ಹಾಕೋದು. ಆಮೇಲೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಒಂದು ಅರಸಿನ ಹುಡಿ. ಅರಸಿನ ಖಾಲಿಯಾಗಿದೆ, ಈಗ ತಗೊಂಡು ಬರಲಿಕ್ಕೆ ಹೇಳಬೇಕು. ನೆನಪಿರುವುದಿಲ್ಲ ಹೇಳಲಿಕ್ಕೆ, ನೆನಪು ಶಕ್ತಿ ತುಂಬ ಕಡಿಮೆ. ನಾನೀಗ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಹುಡಿ 2 ಚಮಚದಷ್ಟು, ಜೀರಿಗೆ ಹುಡಿ 1 ಚಮಚದಷ್ಟು, ಮತ್ತು ಪೆಪ್ಪರ್ ಒಂದು ಅರ್ಧ ಚಮಚದಷ್ಟು, ಮೆಣಸಿನ ಹುಡಿ 2 ಚಮಚದಷ್ಟು. ಖಾರ ಇದೆ ಅದಕ್ಕೆ, ಇದೆಲ್ಲ ಮನೆಯಲ್ಲಿ ಮಾಡಿದ ಪುಡಿ. ಸೊ ಆಮೇಲೆ ನಾನು ಹಾಕ್ತಾ ಇದ್ದೇನೆ ಗರಂ ಮಸಾಲ ಹುಡಿ ಒಂದು ಅರ್ಧ ಚಮಚದಷ್ಟು. ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು. ಎಲ್ಲ ಇದು ಮನೆಯಲ್ಲೇ ಮಾಡಿದ ಪುಡಿ, ಇದು ತುಂಬ ಟೇಸ್ಟಿ ಆಗುತ್ತೆ. ಇವತ್ತು ನಾನು ಪರೋಟ ಇಲ್ಲದ್ರೆ ತಂದೂರಿ ರೊಟ್ಟಿ ಯಾವುದಾದ್ರೂ ಒಂದು ಮಾಡಬೇಕು ಅಂತ ಎನಿಸಿದ್ದೇನೆ. ನೋಡುವ ಏನಾಗುತ್ತೆ ಅಂತ ಹೇಳಿ. ಪರೋಟ ಇಲ್ಲದೆ ತಂದೂರಿ ರೊಟ್ಟಿ ಮಾಡುವ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ಅಷ್ಟು ತನಕ ನಾವು ಬೇರೆ ಕೆಲಸ ಮಾಡುವ. ಇದು ಇದೇ ಥರ ಇರಲಿ, ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ. ಇದು ಆಯಿತು. ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಬಿಸಿ ಆಗಲಿ. ಅಷ್ಟನಕ ನಾನು ನೀರುಳ್ಳಿ ಕಟ್ ಮಾಡ್ತೇನೆ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಈ ರೆಸಿಪಿಯನ್ನು. ನಾನು ಬಿಸಿ ನೀರು ಮಾಡ್ತಾ ಇದ್ದೀನಿ, ಗ್ರೀನ್ ಟೀ ಕುಡಿಯೋ ಅಂತ ಹೇಳಿ. ನಾನು ಸ್ವಲ್ಪ ಗ್ರೀನ್ ಟೀ ಕುಡಿದು ಚಹಾ ಕುಡಿದಿಲ್ಲ, ಚಹಾ ಕುಡಿದರೆ ಆಗೋದಿಲ್ಲ ನೋಡಿ. ಇದು ಗ್ರೀನ್ ಟೀ. ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಆಸೆ ಆಯಿತು ಕುಡಿಯುವಂತ ಹೇಳಿ. ಸೊ ಅದಕ್ಕೆ ಗ್ರೀನ್ ಟೀ ಮಾಡ್ತಾ ಇದ್ದೇನೆ. ಜಾಸ್ತಿ ಕುಡಿಯೋದಿಲ್ಲ, ಸ್ವಲ್ಪ ಕುಡಿಯೋದು. ಸೊ ಯಾರಿಗೆ ಬೇಕು ಗ್ರೀನ್ ಟೀ, ಯಾರಿಗೂ ಬೇಡ ಅಲ್ವಾ. ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರ್ ಬಿಸಿ ಆಗ್ತಾ ಇರಲಿ. ಸೊ ತುಂಬ ಒಳ್ಳೆ ಬಿಸಿ ಆಗಬೇಕು. ಆಮೇಲೆ ನಾನು ಅದಕ್ಕೆ ಹಾಕ್ತೇನೆ ಎಣ್ಣೆ ಹಾಕಬೇಕು. ಸೊ ನಾನು ಇವತ್ತಂದರೆ ಮಟನ್ ಮಾಡುವ ಅಂತ ಹೇಳಿ ಮಟನ್ ತುಂಬ ವಾಯ್ಸ್ ಕೊಟ್ಟಿದೆ ಮತ್ತು ವಾಯ್ಸ್ ತೆಗೆದೆ. ಯಾಕಂದರೆ ನನಗೆ ಕಾಲ್ ಬರ್ತಾಯಿತ್ತು. ಯಾಕಂದರೆ ನನ್ನದು ಒಬ್ಬರು ನೆಂಟರು ಬರ್ತಾಯಿದ್ರು ಮನೆಗೆ ನೈಟ್. ಮತ್ತು ನಾನು ಚಿಕನ್, ಅವರು ಮಟನ್ ತಿನ್ನೋದಿಲ್ಲ, ಸೊ ಅವ್ರಿಗೋಸ್ಕರ ಪುನಃ ಚಿಕನ್ ಮಾಡಿದೆ. ಸೊ ಹಾಗೆ
ಇದು ನಾನು ವಿಡಿಯೋ ಮಾಡಿ ಒಂದು 5-6 ದಿವಸ ಆಯಿತು, ಬಟ್ ಎಡಿಟ್ ಮಾಡಲಿಲ್ಲ. ಇವತ್ತು ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿದೆ. ಸೊ ಇವತ್ತು ನಾನು ಮಾಡ್ತಾಯಿದ್ದೇನೆ ಎಡಿಟ್. ಸೊ ಆಮೇಲೆ ತುಂಬ ಅಂದರೆ ಒಂದು 5-6 ದಿವಸ ತುಂಬ ಕೆಲಸ ಎಲ್ಲ ಇತ್ತು ಮತ್ತು ಹೆಲ್ತ್ ಪ್ರಾಬ್ಲಮ್ ಇತ್ತು. ಆಮೇಲೆ ವಿಡಿಯೋ ಹಾಕಲಿಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಮತ್ತು ನನ್ನ ಮಗನದ್ದು ಬರ್ಡೇ ಇತ್ತು, ನಾವು ಸ್ವಲ್ಪ ಸುತ್ತಾಡಲಿಕ್ಕೆಲ್ಲ ಹೋಗಿದ್ದೀರಿ. ಶಾರ್ಟ್ಸ್ ವಿಡಿಯೋ ಹಾಕ್ತೇನೆ ನಾನು ನಿಮಗೆ, ಲಾಂಗ್ ವಿಡಿಯೋ ಹಾಕಲ್ಲ, ಎಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿ. ನನಗೆ ಟ್ವಿನ್ಸ್ ಮಕ್ಕಳು ಇಬ್ಬರು. ಸೊ ಅವರದ್ದು ಬರ್ಡೇ ಇತ್ತು. ತುಂಬ ಜನ ಆಶೀರ್ವಾದ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡಿದ್ದದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ದೇವರು ಆಯಸ್ಸು ಆರೋಗ್ಯ ಕೊಡಲಿ. ನನ್ನ ಮಕ್ಕಳಿಗೆಲ್ಲ ಪ್ರೇ ಮಾಡಿದ್ದೀರಾ, ತುಂಬ ಖುಷಿ ಆಯಿತು ಕೇಳಿ. ಆಮೇಲೆ ತುಂಬ ಮನೆಯಲ್ಲಿ ಕೆಲಸ ಇತ್ತು. ಮೊನ್ನೆ ನಾನು ನನ್ನ ಅತ್ತೆಗೆ, ಹಸ್ಬೆಂಡ್, ಅಮ್ಮನಿಗೆ ಸ್ವಲ್ಪ ಪಾರ್ಸಲೆಲ್ಲ ಕಳಿಸ್ಲಿಕ್ಕೆ ಇತ್ತು. ಯಾಕಂದರೆ ನನ್ನ ಹಸ್ಬೆಂಡಿದ್ದು ತಂಗಿ ಪ್ರೆಗ್ನೆಂಟ್ ಫಸ್ಟ್. ಸೊ ಅದಕ್ಕೆ ಸ್ವಲ್ಪ ಸಿಹಿ ಎಲ್ಲ ಮಾಡಿ ಕಳಿಸುವ ಅಂತ ಹೇಳಿ. ನೋಡಿ ಇದೆಲ್ಲ ಮಾಡಿದ್ದೀನಿ. ಇದ್ರ ಹೆಸರೆಲ್ಲ ಗೊತ್ತಿಲ್ಲ, ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ ನಿಮಗೆ. ಹೋಳಿಗೆ ಒಂದು ಗೊತ್ತು, ಮತ್ತು ಕನ್ನಡದಲ್ಲಿ ಹೆಸರೆಲ್ಲ ಗೊತ್ತಿಲ್ಲ, ಹಾಗಾಗಿ ನಾನು ನಿಮಗೆ ಫೋಟೋ ಕ್ಲಿಕ್ ಮಾಡಿದ್ದೀನಿ. ಸೊ ಆಮೇಲೆ ಎಣ್ಣೆ ಬಿಸಿ ಆಗ್ತಾ ಉಂಟು. ಈ ಟೈಮಲ್ಲಿ ನಾನು ನೀರುಳ್ಳಿ ಹಾಕ್ತಾ ಇದ್ದೀನಿ. ನೀರುಳ್ಳಿ ಒಳ್ಳೆಯಿಂದ ಫ್ರೈ ಆಗಲಿ. ನೀವು ಮತ್ತೆ ಕೇಳಿಬಿಡಿ ನೀರುಳ್ಳಿ ಕಟ್ ಮಾಡಿದೆ ಎಲ್ಲಿ ತೆಗೆದೋದು ಅಂತ. ಸೊ ಅದು ಇಲ್ಲಿದಲ್ಲ, ದುಬೈಯಿಂದ ತಗೊಂಡು ಬಂದಿದ್ದು ನನ್ನ ಸಿಸ್ಟರ್ ಹಸ್ಬೆಂಡ್. ಸೊ ಹಾಗೆ ಆಮೇಲೆ ಇದನ್ನೆಲ್ಲ ಈ ಥರ ಫುಲ್ಲು ಒಳ್ಳೆಯಿಂದ ಫ್ರೈ ಆಗಬೇಕು. ನೀರುಳ್ಳಿ ಮೆರೂನ್ ಕಲರ್ ಆಗುವ ತನಕ, ಮತ್ತು ಕಪ್ಪು ಮಾಡಬೇಡಿ, ಮತ್ತು ಸುಕ್ಕ ಕಹಿ ಆಗುತ್ತೆ. ಮೆರೂನ್ ಕಲರ್ ಬಂದರೆ ಸಾಕು, ನೀರುಳ್ಳಿ ಒಳ್ಳೆಯಿಂದ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಕರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ನಾನು ಪರೋಟ ಸುಕ್ಕ ಮತ್ತು ಮಾಡ್ತಾಯಿದ್ದೀನಿ. ಇವತ್ತು ನಾನು ಎನಿಸಿದೆ ರೈಸ್ ಮಾಡೋದಿಲ್ಲ, ಪರೋಟ ಮತ್ತು ಸುಕ್ಕ ಮಾಡ್ತೀನಿ ಅಂತ ಹೇಳಿ, ಮಟನಿದ್ದು. ಬಟ್ ನೆಂಟರು ಬರ್ತಾರಂತ ಹೇಳಿದರು. ಸೊ ಮತ್ತು ಅವರಿಗೂ ಸಹ ಪರೋಟ ಕೊಟ್ಟೆ, ಬಟ್ ನಾನು ಚಿಕನ್ ಸುಕ್ಕ ಸ್ವಲ್ಪ ಮಾಡಿದ್ದೆ. ವಾಯ್ಸ್ ಎಲ್ಲ ಕೊಟ್ಟಿದ್ದೆ, ಮತ್ತು ಕಾಲೆಲ್ಲ ಪದೇ ಪದೇ ಬರ್ತಾಯಿತ್ತು, ಅಡ್ರೆಸ್ ಕೇಳ್ತಾಯಿದ್ರು. ಆಮೇಲೆ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ದ, ಮತ್ತು ವಾಯ್ಸ್ ತೆಗೆದೆ ನಾನು, ವಾಯ್ಸ್ ತೆಗೆದು ವಾಯ್ಸ್ ಕೊಡ್ತಾ ಇದ್ದೇನೆ. ನೋಡಿ ಒಳ್ಳೆ ಮೆರೂನ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು ದೊಡ್ಡದು ಟೊಮೆಟೊ ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ ಈ ಥರ ಒಂದು ಮಟನ್ ಸುಕ್ಕ ಮಾಡಿ ನೋಡಿದ್ವಿ. ಈ ಥರ ಚಿಕನ್ ಸಹ ಮಾಡ್ಬೋದು, ಬಟ್ ಮಟನ್ ಸೂಪರ್ ಆಗುತ್ತೆ, ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ನಾನು ಇದೇ ಥರ ಸೇಮ್ ಟು ಸೇಮ್ ಈಗ ನೆಂಟರು ಬಂದವರಿಗೆ ಚಿಕನ್ ಮಾಡಿದ್ದೆ, ಬಟ್ ಅದಕ್ಕೆ ಸ್ವಲ್ಪ ಅದು ಸೂಯಿ ಸೊಪ್ಪು ಉಂಟಲ್ಲ, ಅದು ಹಾಕಿದ್ದೆ ಅಂತ ಹೇಳ್ತಾರೆ, ಅದು ಸ್ಮೆಲ್ ತುಂಬ ಬರುತ್ತೆ ನೋಡಿ, ಆ ಸೊಪ್ಪು ಹಾಕಿದೆ ನಾನು ಚಿಕನಿಗೆ. ಸೊ ಇದು ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕಿ. ಉಪ್ಪು ನಾನು ಈಗ ಯಾಕೆ ಹಾಕಿದೆ ಅಂದರೆ ಟೊಮೆಟೊ ಬೇಗನೆ ಸ್ಮೂತ್ ಆಗುತ್ತೆ ಅಂತ ಹೇಳಿ, ಮಸಾಲ ತುಂಬ ಒಳ್ಳೆಯದಾಗುತ್ತೆ ಉಪ್ಪು ಬೇಗ ಹಾಕೋದರಿಂದ ಅಂತ ಹೇಳಿ. ಯಾಕಂದರೆ ನೆಂಟರು ಬರ್ತಾಯಿದ್ದಾರೆ, ಟೈಮ್ ಇಲ್ಲ, ತುಂಬ ಬ್ಯುಸಿ ಆಗಿದ್ದೇನೆ. ನಾನು ಸ್ವಲ್ಪ ಡ್ರೆಸ್ ಎಲ್ಲ ಸೇಲ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಅವ್ರು ನೆಂಟರು ಹೇಳಿದ್ರು ನಾನು ಬರ್ತೀನಿ ಡ್ರೆಸ್ ನೋಡಲಿಕ್ಕೆ ಅಂತ ಹೇಳಿ. ಸೊ ಅವರೀಗ 8 ಗಂಟೆ ಆಯಿತು. ಸೊ ಈಗ ಬರ್ಬೋದು, ಹೊರಟಿದ್ದೇನೆ ಅಂತ ಹೇಳಿದರು, ಕಟ್ಪಾಡಿಯಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಚಿಕನ್ ಮಾಡುವಂತ ಹೇಳಿ ಚಿಕನ್ ಸಹ ತರಲಿಕ್ಕೆ ಹೇಳ್ತೇನೆ ನನ್ನ ಮಗನಿಗೆ. ಸೊ ಅವನು ತರ್ತಾನೆ ಇವಾಗ. ನೋಡಿ ಈಗ ಟೊಮೆಟೊ ಎಲ್ಲ ಸ್ಮೂತ್ ಆಗಿದೆ. ಈ ಟೈಮಲ್ಲಿ ನಾನು ಮಸಾಲ ಹಾಕಿದ್ದು ಮಟನ್ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೇಯಿಸಲಿಕ್ಕೆ ಇಡ್ತೇನೆ. ತುಂಬ ಒಳ್ಳೆ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರನ್ನು ಹಾಕಿ, ತುಂಬ ಟೇಸ್ಟಿ ಆಗುತ್ತೆ. 1-2 ಗ್ಲಾಸಷ್ಟು ನೀರು ಹಾಕಿದೆ ನಾನು, ಜಾಸ್ತಿ ಹಾಕಲಿಲ್ಲ. ಇದು ಸಿಟಿ ಹಾಕಬೇಕು, ಒಂದು ಒಳ್ಳೆ ಬೇಯಬೇಕು, ತುಂಬ ಅಂದರೆ ತುಂಬ ಒಳ್ಳೆ ಬೇಯಲಿಕ್ಕೆ ಇಡ್ತೇನೆ. ಅಂದರೆ ಒಂದು 7-8 ಸಿಟಿ ಬರಬೇಕು, ಅಷ್ಟು ಒಳ್ಳೆ ಬೇಯಬೇಕು ಮಟನ್. ನಿಮ್ಮ ಕುಕ್ಕರ್ ಮೇಲೆ ಇರುತ್ತೆ ಡಿಪೆಂಡಾಗಿ. ನೋಡಿ ಈಗ ಬೆಂದಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿದೆ ಸಿಟಿ ಹೋಗೋ ತನಕ. ನೋಡಿ ಯಾವ ಥರ ಬಂದಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಮಸಾಲ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಪರೋಟಕ್ಕೆ ಅಲ್ವಾ, ಪರೋಟಕ್ಕೆ ಸ್ವಲ್ಪ ದಪ್ಪನೇ ಬೇಕಾಗುತ್ತೆ, ಸೊ ಅಂತ ಹೇಳಿ. ತುಂಬ ಟೇಸ್ಟಿಯಾಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಪರೋಟಕ್ಕೆ ಮಟನ್ ಸುಕ್ಕ, ಸೂಪರ್ ಟೇಸ್ಟಿ. ನಾನು ತಂದೂರಿ ರೊಟ್ಟಿ ಮಾಡಬೇಕಾ ಪರೋಟ ಮಾಡಬೇಕಾ ಅಂತ ಎನಿಸ್ತಾ ಇದ್ದೆ, ಬಟ್ ಅಷ್ಟು ತನಕ ನೆಂಟರು ಬಂದರು ಅಂತ ಹೇಳಿದರು. ಅದಕ್ಕೆ ನಾನು ಪರೋಟ ನಾನು ಮನೆಯಲ್ಲಿ ಮಾಡಿದ್ದಲ್ಲ, ಹೊರಗಡೆಯಿಂದ ತಗೊಂಡು ಬಂದದ್ದು. ಸೊ ಯಾಕಂದರೆ ಟೈಮ್ ಇರಲಿಲ್ಲ, ನೆಂಟರು ಬರ್ತಾರೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ. ಸೊ ನಾನೀಗ ಪರೋಟ ಮತ್ತು ಹೊರಗಡೆ ತಂದರೆ ಹೋಟೆಲಲ್ಲ, ರೆಡಿಮೇಡ್ ತಂದು ಮನೆಯಲ್ಲಿ ನಾನು ಬಿಸಿ ಮಾಡಿದೆ. ಬಿಸಿ ಮಾಡಿ ಪರೋಟ ಮಾಡಿ, ಆಮೇಲೆ ಮಟನ್ ಸುಕ್ಕ ಮಾಡಿ, ಆಮೇಲೆ ಚಿಕನ್ ಸುಕ್ಕ ಮಾಡಿ ನೆಂಟ್ರಿಗೆ ತಿನ್ನಿಸಿ ಮತ್ತು ಕಲಿಸಿಕೊಟ್ಟೆ. ಇದು ಒಂದು 5 ಡೇಸ್ ಆಯಿತು ವಿಡಿಯೋ ಮಾಡಿ.
ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ. ಆವತ್ತು ನನಗೆ ಅತ್ತೆಗೆ ಪಾರ್ಸಲ್ ಸಹ ಕರೆಸ್ಲಿಕ್ಕೆ ಇತ್ತು, ತುಂಬ ಕೆಲಸ ಇತ್ತು. ಆದ್ರೂ ನಾನು ಇಟ್ಟು ಮಾಡಿದೆ. ಯಾರಿಗೆ ಇಷ್ಟ ಆಯಿತು ಅವರು ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ. ಹೊಸಬ್ರು ಆದರೆ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ.